KGF ಪ್ರಾಣಿಗಳಿಗೋಸ್ಕರ ಮದ್ವೆನೇ ಆಗಿಲ್ಲ, ಕಳ್ತನ ಮಾಡ್ಬಿಟ್ರ? ಅಯ್ಯೋ ದೇವ್ರ. ಇವಾಗ ಹಂಗಾರೆ ಮೊಲ ಇಲ್ಲ, 5 ವರ್ಷದಿಂದ ಹಂಗಾರೆ ಇಲ್ಲಿ ಕರೆಂಟೇ ಇಲ್ಲ. ಸೊ ಹಂಗಾರೆ ನೀವು ಅವತ್ತ ನಾಯಿನ ಉಳ್ಸುದ್ರಿ 3 ಚಿರತೆಯಿಂದ? ಆನೆ ಬರ್ತದೆ. ಆನೆನೂ ಬರುತ್ತಾ? 1 ಗಂಟೆ 1.5 ಗಂಟೆ ಮಲಗ್ತೀನಿ ಅಷ್ಟೇ. ಅಷ್ಟೇನಾ? 24 ಗಂಟೆಯಲ್ಲಿ ಎಷ್ಟು ಖರ್ಚಾಗ್ಬೋದು ಸರ್ ಹಂಗಾರೆ ನಿಮ್ಗೆ ದಿನಕ್ಕೆ, ಒಂದ್ ದಿನಕ್ಕೆ? ಎಲ್ಲ ಹಾಳು ಮಾಡೋರೆ ಜನ ಇರೋದು. ನಾನಿದ್ದೀನಿ ಪ್ರಾಣಿ ಇದೆ, ಅವರೆಲ್ಲ ಪತ್ತೆನೇ ಇಲ್ಲ. ನಿಮ್ ಕೈಲಿ ಎಷ್ಟು ಹೆಲ್ಪ್ ಮಾಡಕ್ಕಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ. ನನಗೇನು ಬೇಡ, ಪ್ರಾಣಿಗಳು ಚೆನ್ನಾಗಿರ್ಬೇಕು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಉಜ್ರೆಯಲ್ಲಿರೋ ಬೆಳ್ಳಾಳ್ ಗ್ರಾಮದಲ್ಲಿ ರಾಜೇಶ್ ಗೌಡ್ರು ಅಂತ 125 ಬೆಕ್ಕಗಳನ್ನ ಸಾಕಿದ್ರು. ಅವ್ರು ವಿಡಿಯೋ ಮಾಡಿ ಸುಮಾರು 1-1.5 ಲಕ್ಷ ಜನ ಅದನ್ನ ನೋಡಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ 30 ಲಕ್ಷ ಜನ ಗಂಟ ಆ ವಿಡಿಯೋನ ನೋಡಿ ಸುಮಾರು ಜನ ಅದಕ್ಕೆ ಸಹಾಯ ಮಾಡಿದ್ದಾರೆ. ಅದಾದ್ಮೇಲೆ ಉಡುಪಿ ಜಿಲ್ಲೆ ಸಾಲಿಗ್ರಾಮರತ ಸುಧೀಂದ್ರ ಐತಾಳ್ ಅಂತ ಈ ಅನಾಥ ಪ್ರಾಣಿ ಪಕ್ಷಿಗಳು ಅಂದ್ರೆ ಈ ರೋಡಲ್ಲಿ ಆಕ್ಸಿಡೆಂಟ್ ಆದ ಪ್ರಾಣಿ ಪಕ್ಷಿಗಳನ್ನೆಲ್ಲ ತಂದು ಸಾಕ್ತಿದ್ರೆ. ಸೊ ಆ ವಿಡಿಯೋಗೂ ನನಗೆ ಸುಮಾರು ಜನ ಇಷ್ಟಪಟ್ಟು ಆ ವಿಡಿಯೋನ ಅದು 1-1.5 ಲಕ್ಷ ಜನ ನೋಡಿದ್ದಾರೆ ಯೂಟ್ಯೂಬ್ ಚಾನಲ್ ಅಲ್ಲಿ. ನೀವಿನ್ನೂ ಆ 2 ವಿಡಿಯೋ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಮಿಸ್ ಮಾಡ್ದಲೆ ನೋಡಿ. ಎಲ್ಲಾ ವಿಡಿಯೋಸ್ ನೋಡ್ತಾ ಇದ್ದೀರಾ, ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಬಟ್ ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಈಗಲೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಕೆಳಗಡೆನೇ ಇದೆ ಗಂಧದ ಗುಡಿ ವ್ಲಾಗ್ಸ್ ಪಕ್ಕನೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಗೋ. ಬಸ್ ಹಿಂಗ್ ಬರುತ್ತೆ ಕರೆಕ್ಟಾಗಿ ಸ್ಟ್ರೈಟ್ ಹಿಂಗ್ ಹೋದ್ರೆ ಕುದುರೆಮುಖ. ಇಲ್ಲೊಂದು ಬೋರ್ಡ್ ಕಾಣ್ತಿರ್ಬೋದು ನಿಮ್ಗೆ. ಈ ಬೋರ್ಡ್ ಈ ಕಟ್ಟೆ ಇರುತ್ತೆ, ಈ ಕಟ್ಟೆ ಹತ್ರ ನೀವು ಲೆಫ್ಟ್ ಹೋದ್ರೆ ಈ ರೋಡಲ್ಲಿ ನೀವು ಹಿಂಗೆ ಹೋದ್ರೆ, ಈ ರೋಡಲ್ಲಿ ಹೋದ್ರೆ ನೀವು ಡೈರೆಕ್ಟ್ ಇಲ್ಲೇ ನೋಡಿ ಅವ್ರ ಮನೆ ಕಾಣ್ತಾ ಇದೆ. ಅವ್ರು ಸಾಕಿರೋ ನಾಯಿಗಳು ಆಲ್ರೆಡಿ ಬೊಗ್ಲಕ್ ಸ್ಟಾರ್ಟ್ ಮಾಡಿದಾವೆ. ಇಲ್ಲೇ ಒಂದು ಐತೆ, ಅಟ್ಯಾಕೆ ಮಾಡ್ತೈತೆ. ನಾವು ಹೈ ಹೈ ಆಯ್ತು ಸುಮ್ಮನೆ ಸರ್. ಹಲೋ ಗರ್ ಬನ್ನಿ. ಗೈಸ್ ಕಚ್ಬಿಡ್ತವೆ ಅನ್ಕೊಂಡೆ, ಬಟ್ ಯಾವ ಕಚ್ಚಲಿಲ್ಲ. ಇವ್ರ ಮನೆ ನೋಡ್ಬೋದು ನೀವು, ಬೈಕ್ಗಳೆಲ್ಲೂ ಇದಾವೆ. ಸರ್ ನಮಸ್ತೆ, ಫೋನ್ ಮಾಡಿದ್ನಲ್ಲ ನಾನು ನಿಮಗೆ. ನಾನೇ ಗಂಧದ ಗುಡಿ ಬ್ಲಾಗ್ಸ್. ನಮಸ್ತೆ ಸರ್. ಇದು ಕುದುರೆಮುಖ ಯಾವ ಡಿಸ್ಟಿಕ್, ಯಾವ ಇದಕ್ಕೆ ಬರುತ್ತೆ ಸರ್? ಇಲ್ಲಿ ಇದು ಚಿಕ್ಕಮಂಗ್ಳೂರು ತಾಲೂಕು. ಚಿಕ್ಕಮಂಗ್ಳೂರು ತಾಲೂಕು, ಕುದುರೆಮುಖ ಇದು ಮೂಡಿಗೆರೆ ಡಿಸ್ಟಿಕ್. ಸೊ ಗೈಸ್, ನಾನು ಚಿಕ್ಕಮಂಗ್ಳೂರು ತಾಲೂಕು ಮೂಡಿಗೆರೆ ಡಿಸ್ಟಿಕ್ ಕುದುರೆಮುಖದಲ್ಲಿದ್ದೀನಿ. ಕುದುರೆಮುಖದಲ್ಲಿ ನನಗೆ ಸಿಕ್ಕಿದ್ದಾರೆ ರೂಬನ್ ಅಂತ. ನಿಮ್ಮನ್ನ ರೂಬನ್ ಅಂತ ಯಾಕೆ ಕರೀತಾರೆ ಫಸ್ಟ್ ಆಫ್ ಆಲ್? ಆಕ್ಚುಲಿ ನನ್ನ ಹೆಸರು ರೂಬನ್. ಸ್ಕೂಲಲ್ಲಿ ರಘು ಅಂತ ಹೆಸರು ಕೊಟ್ಟಿದ್ದಾರೆ. ಸ್ಕೂಲಲ್ಲಿ ರಘು ಅಂತ ಕೊಟ್ಟಿದ್ದೀರಾ ಸರ್. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸರ್ ನೀವು? ನಾನು ಇಲ್ಲಿ 79 ಇಂದ ಇದ್ದೀನಿ. 1979. ಅಂದ್ರೆ ಒಬ್ಬರೇ ಇದ್ದೀರಾ ಇಲ್ಲಿ? ಹೌದು, ನಾನು ಒಬ್ಬನೇ. ಮದುವೆ ಏನೂ ಆಗಿಲ್ಲ ನಿಮಗೆ? ಮದುವೆ ಆಗಿಲ್ಲ. ಯಾಕೆ? ಇಷ್ಟ ಇಲ್ಲ ಮದುವೆ. ಇಷ್ಟ ಇಲ್ಲ ಅಂದ್ರೆ ಮದುವೆ ಆಗಿನೂ ಈ ಕೆಲಸ ಮಾಡ್ಬೋದಿತ್ತಲ್ಲ ಸರ್ ನೀವು? ಮಾಡ್ಬೋದಿತ್ತು. ಈಗ ಪ್ರಾಣಿ ಎಲ್ಲ ಸಾಕಿದೀನಿ. ಸ್ವಲ್ಪ ದಿನ ಮದುವೆ ಆದ್ರೆ ಸ್ವಲ್ಪ ದಿನ ಚೆನ್ನಾಗಿರ್ಬೋದು. ಹೌದು ಹೌದು. ಆಮೇಲೆ ಬೆಕ್ಕು ಬೇಡ, ನಾಯಿ ಬೇಡ, ಸುಮ್ಮನೆ ಕಿರಿಕಿರಿ ಆಗ್ತಾ. ಸೊ ಗೈಸ್, ಇವರು ಪ್ರಾಣಿಗಳಿಗೋಸ್ಕರ ಮದ್ವೆನೇ ಆಗಿಲ್ಲ. ನಿಮ್ ಜೀವನಕ್ಕೋಸ್ಕರ ಏನ್ ಮಾಡ್ಕೊಂಡಿದ್ರ ಇಲ್ಲಿ? ಇಲ್ಲಿ ನಾನು ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದೀನಿ. ಮೆಕ್ಯಾನಿಕ್ ಕೆಲಸ ಮಾಡ್ತೀರಾ ನೀವು? ಇಲ್ಲಿ ಇರೋಲ್ಲ ಅಂದ್ರೆ ಇಲ್ಲಿರೋ ಗಾಡಿಗಳನ್ನೆಲ್ಲ ನೀವೇ ಇದ್ ಮಾಡಿರೋದು? ರಿಪೇರಿಗೆ ಬಂದಿರೋದು. ಓಕೆ ಓಕೆ. ಸೊ ನಿಮಗೆ ಮೈನ್ ಇನ್ಕಮ್ ಇರೋದು ಮೆಕ್ಯಾನಿಕ್ ಕೆಲಸದಲ್ಲಿ. ಈಗ ಇಲ್ಲಿ ಯಾವ್ಯಾವ ಪ್ರಾಣಿಗಳಿದೆ ಸರ್ ಇವಾಗ ಸದ್ಯಕ್ಕಿರೋದು? ಈಗ ನಾಯಿಗಳೆಲ್ಲ ಬಿಟ್ಟು ಹೋಗಿದ್ದಾರೆ ಸುಮಾರು ಮರಿಯ. ಅದು ಉಂಟು. ಬೆಕ್ಕುಗಳು ಇಲ್ಲೆಲ್ಲ ಮಲಗಿದೆ ನೆರಳಿಗೆ, ಸ್ವಲ್ಪ ಹೊರಗಡೆ ಹೋಗಿದೆ. ಇವಾಗ ಕಾಡಂದಿ ಈಟಿಗೆ ಹೋಗಿದೆ. ಅದು ಸೀಸನ್ ಈಗ ಒಂದು 15 ದಿವಸ ಆಯ್ತು. ಇನ್ನೊಂದು 10-12 ದಿವಸದಲ್ಲಿ ಬರ್ಬೋದು ವಾಪಸ್. ಸುಮಾರು 72 ಬೆಕ್ಕಿತ್ತು ನನ್ನ ಹತ್ರ ಫಸ್ಟ್ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ. ಅವಾಗ ಇಲ್ಲಿ ಲಾರಿನವರೆಲ್ಲ ಬಂದು ಸುಮಾರು ಹಾಳು ಮಾಡಿ ಹೋದ್ರು. ಮೊಲ ಎಲ್ಲ 120 ಮೊಲ ಕಳ್ತನ ಮಾಡ್ಬಿಟ್ರ? ಅಯ್ಯೋ ದೇವ್ರ. ಇವಾಗ ಹಂಗಾರೆ ಮೊಲ ಇಲ್ಲ? ಇವಾಗ ಇಲ್ಲ ಮೊಲ. 18 ಮೊಲ ಅಲ್ಲೆಲ್ಲ ಗೂಡಿದೆ. ಅದೆಲ್ಲ ಮೊಲದ ಗೂಡು. ಸೊ ಗೈಸ್, ನೀವು ಇಲ್ಲಿ ನೋಡ್ತಾರ ಮೊಲ ಗೂಡು ಮಾಡಿ ಮರಿ ಇಲ್ಲಿ ಹಾಕೋದು. ಓಕೆ ಓಕೆ. ಸೊ ಗೈಸ್, ಈ ತೂತಗಳೇನು ನೋಡ್ತಾ ಇದ್ರೆ ಇದೆಲ್ಲ ಮೊಲಗಳದು ಗೂಡು, ಅಂದ್ರೆ ಮರಿ ಹಾಕಕ್ಕೆ ಮಾಡ್ತಾ ಇದ್ದಿದ್ದು. ಸೊ ಮೊಲಗಳೆಲ್ಲ ಕತ್ಕೋದ್ಮೇಲೆ ಈಗ ಇವೆಲ್ಲ ಹಿಂಗೆ ಉಳ್ಕೊಂಡಿದಾವೆ. ಈ ಮನೇಲಿ ಇರೋದು ನೀವು ಒಬ್ರೇ ಇವಾಗ? ಹೌದು, ಒಬ್ರೇ ಇರೋದು. ಇದು ಗ್ಯಾರೇಜ್. ಈಗ ಅದು ಅಡಿಗೆ ಮಾಡ್ಲಿಕ್ಕೆಲ್ಲ ರೂಮ್ ಇಟ್ಕೊಂಡು ಗ್ಯಾರೇಜ್ ಕೆಲಸ ಎಲ್ಲ ಹೊರಗಡೆ. ಓಕೆ, ನಿಮ್ಮ ಮನೆ ನೋಡ್ಬೋದು ಒಂದ್ಸಲಿ ಒಳಗೆಲ್ಲ? ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ? ಓ. ಈಗ ಇದು ಅಡಿಗೆ ಮಾಡ್ಲಿಕ್ಕೆಲ್ಲ ಇಟ್ಕೊಂಡಿದ್ದೀವಿ. ಇಲ್ಲಿ ತುಂಬಾ ಪ್ರಾಬ್ಲಮ್ ಯಾವಾಗ್ಲೂ. ನೋಡಿ ಹಗಲೊತ್ತಲ್ಲಿ ಎಷ್ಟು ಕತ್ಲೆ. ಹೌದೌದು, ಬೆಳಕಂತೂ ಇಲ್ಲ. ಕರೆಂಟಿನ ಪ್ರಾಬ್ಲಮ್ ತುಂಬಾ ಇದೆ ಅನ್ಸುತ್ತಲ್ಲ ಇಲ್ಲಿ? ಕರೆಂಟಿನ ಪ್ರಾಬ್ಲಮ್. ಕರೆಂಟ್ ಇತ್ತು. ಕಂಪ್ನಿಯವರು ಇಲ್ಲಿ ಪ್ರಾಣಿ ಎಲ್ಲ ಸಾಕ್ಬಾರ್ದು,
ಹಾ ಹಾಗೆ ಅಂತೇಳಿ ತೆಗ್ದಾಕಿ. ಅದಕ್ಕೋಸ್ಕರ ತೆಗ್ದಾಕಿದ್ದ. ಹಂಗಾರೆ ಇಲ್ಲಿ ಕರೆಂಟೇ ಇಲ್ಲ ಇಲ್ಲಿ? ಇಲ್ಲ, ಮುಂಚೆ ಇತ್ತು ಕರೆಂಟ್. ಮುಂಚೆ ಇತ್ತು. ವೈರ್ ಎಲ್ಲ ಇದೆ, ಹಾ 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 ಕರೆಂಟ್ ಇತ್ತು. ಈ ಪ್ರಾಣಿಗಳೆಲ್ಲ ಸಾಕ್ಬೇಡ ಹಾಗೆ ಅಂತೇಳಿ ತೆಗ್ದಾಗ. ಅವ್ರು ಹೇಳೋದು, ಪ್ರಾಣಿಗಳೆಲ್ಲ ಏನು ಬೇಡ, ಹ್ಮ್ 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 ನೀನು ಒಬ್ಬನೇ ಕೆಲಸ ಮಾಡ್ಕೊಂಡು ಇರಿ ಹಾಗೆ ಅಂತ. ಅಂದ್ರೆ ಈ ರೀತಿ ಪ್ರಾಣಿಗಳನ್ನೆಲ್ಲ ಸಾಕ್ಬೇಡಿ ಅನ್ನೋ. ಹಾ 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 5 ವರ್ಷ ಆಯ್ತು ಇಲ್ಲಿ ತಂದು ಕೊಟ್ಟಿ. 5 ವರ್ಷದಿಂದ ಹಂಗಾರೆ ಇಲ್ಲಿ ಕರೆಂಟೇ ಇಲ್ಲ? ಇಲ್ಲ, ಸುಮಾರು ಆಯ್ತು, ಸುಮಾರು 13 ವರ್ಷ ಮೇಲೆ ಆಯ್ತು. ಈಗ ಲಾಸ್ಟಿಗೆ ಇಲ್ಲಿ ಅವರು ನಾನಿದ್ದೀನಿ ಪ್ರಾಣಿ ಇದೆ, ಅವರೆಲ್ಲ ಪತ್ತೆನೇ ಇಲ್ಲ. ಇವಾಗ ಸುಮಾರು ನೋಡಿ ನಾಯಿ ಮರಿ ಎಲ್ಲ ತಂದ್ಬಿಟ್ಟು ಹೋಗಿದ್ದಾರೆ. ಅಂದ್ರೆ ಜನರು ಎಲ್ಲ ನೀಟ್ ಸಿಕ್ಕಿದ್ದು ಅದನ್ನೆಲ್ಲ ತಂದು ನಿಮ್ಮ ಹತ್ರ ತಂದು ಬಿಟ್ಟು ಹೋಗ್ತಾರೆ. ಅದನ್ನು ನಾನು ಹೇಳ್ತೀನಿ ಅಂತ ಹೇಳಿ ನನಗೆ ಗೊತ್ತಿಲ್ಲದೆ ರೋಡ್ ಸೈಡಿಗೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ಇಲ್ಲಿ ಬಿಟ್ಟು ಅಲ್ಲಿ ಗಾಡಿಯಲ್ಲಿ ಅಲ್ಲಿ ಹೊಡೆದು ಸತ್ತ ಹೋಗ್ಬಿಡ್ತಾವೆ ಕೆಲವು. ಹೌದು ಹೌದು. ನನ್ಗೆ ಗೊತ್ತಾದ್ರೆ ಮತ್ತೆ ಹೋಗಿ ಕರ್ಕೊಂಡ್ಬಂದು ಇಡ್ತೀನಿ. ನನ್ನ ಹತ್ರ ಆಗಿದ್ದು ಊಟ ಅದು ಇದು ಕೊಡ್ತೀನಿ. ಏನೇನು ಊಟ ಕೊಡ್ತೀರಾ ಸರ್ ಇಲ್ಲಿ? ಅಂದ್ರೆ ಪ್ರಾಣಿಗಳು ಬೆಕ್ಕಿಗಂತೂ ಚಿಕನ್ ಆಗ್ಬೇಕು. ಚಿಕನ್ ನೋಡಿ, ಮೀನು ಮೀನು ಕೊಟ್ಟೆ. ಇವಾಗ ಇದು ಸಂಜೆಗೆ ಇಟ್ಟಿದ್ದೀನಿ. ಎಷ್ಟು ತಗೋತೀರಾ ದಿನಕ್ಕೆ? ಈಗ ಮೀನು ಜಾಸ್ತಿ ತಗೊಂಡ್ರೆ ಚಿಕನ್ ಸ್ವಲ್ಪ ಕಮ್ಮಿ. ಅಲ್ಲ, ಎಷ್ಟು ಕ್ವಾಂಟಿಟಿಯಲ್ಲಿ ತಗೋಬಹುದು? ಅಂದ್ರೆ ನೀವು ಅಂದ್ರೆ ದಿನಕ್ಕೆ ಎಷ್ಟು ಕೆಜಿ ಅಂತ ಎಷ್ಟು ತಗೋಬಹುದು? ಅಂದ್ರೆ ಈಗ 1 kg 2 kg ಚಿಕನ್, ಮತ್ತೆ 2 kg 3 kg ತಲಕಾಲು, ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಬೇಯಿಸಿ ಕೊಡ್ತಾ ಇದೀನಿ. ಅದನ್ನ ಹಸಿ ಕೊಡಲ್ಲ, ಬೇಯಿಸಿ ಕೊಡ್ಬೇಕು. ಓಕೆ, 2 ಟೈಮ್ ಕೊಡ್ತೀರಾ? ಬೆಳಗ್ಗೆ ಒಂದ್ಸಲಿ, ಸಂಜೆ ಒಂದ್ಸಲಿ. ಸೂಪರ್ ಸರ್. ಮತ್ತೆ ಇಲ್ಲಿಂದ ಮತ್ತೆ ಮಾರ್ಕೆಟ್ ಅಲ್ಲಿ ಬೇರೆ ಬೆಕ್ಕು ಉಂಟು, ಅದ್ರ ಜೊತೆಗೆ ಅದಕ್ಕೂ ಹೋಗಿ ಕೊಟ್ಟು ಬರ್ತೀನಿ ಬೆಳಿಗ್ಗೆ. ಅಂದ್ರೆ ಅಲ್ಲೂ ಬೆಕ್ಕಿದೆ? ಹೌದು, ಮಾರ್ಕೆಟ್ ಅಲ್ಲಿ ಅಲ್ಲಿ ಕೊಡೋರು ಯಾರು ಇಲ್ಲಲ್ಲ, ಹಂಗಾಗಿ ನಂದೇ ಅದು ಬೇಕು. ಅದಕ್ಕೆ ಹೋಗಿ ಬೆಳಿಗ್ಗೆ ಹೋಗಿ ಕೊಟ್ಟು ಬರ್ತೀವಿ. ಎಷ್ಟು ಖರ್ಚಾಗ್ಬೋದು ಸರ್ ಹಂಗಾರೆ ನಿಮ್ಗೆ ದಿನಕ್ಕೆ? ಒಂದ್ ದಿನಕ್ಕೆ ಅಂದ್ರೆ ಈಗ ಮೊದ್ಲು 2 kg ಅಕ್ಕಿ ಆಗ್ತಾ ಇದ್ದು, ಈಗ ಜಾಸ್ತಿ ಆಗ್ತಾ ಇದೆ. ಈಗ 3.5-4 kg ಆಗುತ್ತೆ ಒಂದಿನಕ್ಕೆ. ಈಗ ಸ್ವಲ್ಪ ಹೊತ್ತು ನೀವು ಬರೋದ್ ಮುಂಚೆ ತಿಂತಾ ಇತ್ತಲ್ಲ, ಈಗ ತಿಂದು ಹೊಟ್ಟೆ ತುಂಬಿದೆ. ಹೌದು, ಆದ್ರೂ ಮತ್ತೆ ಕೊಟ್ರು ತಿಂತಾ ಇರ್ತಾರೆ. ಯಾವಾಗ ಕೊಟ್ರು ತಿಂತಾ ಇರ್ತಾರೆ. 1,000 ರೂಪಾಯಿ ಆಗುತ್ತೆ, 1,000 ರೂಪಾಯಿ ಆಗುತ್ತೆ ಒಂದ್ ದಿನಕ್ಕೆ. ನಿಮ್ ಗ್ಯಾರೇಜ್ ನೀವು ಕೆಲಸ ಮಾಡ್ತೀರಾ, ಅದ್ರಲ್ಲಿ ನಿಮ್ಗೆ ಇನ್ಕಮ್ ಎಷ್ಟಿದೆ ಒಂದ್ ದಿನಕ್ಕೆ? ಇನ್ಕಮ್ ಅಂದ್ರೆ ಈಗ 2-3 ದಿವಸದಿಂದ ಕೆಲಸನೇ ಇಲ್ಲ. ಬಂದ್ರೆ ಈಗ ಇಂಜಿನ್ ವರ್ಕ್ ಅದು ಇದು ಮಾಡಿದ್ರೆ ಒಂದು 2,000 ರೂಪಾಯಿ ಸಿಗುತ್ತೆ. ಬೊಂಬಾಯಲ್ಲಿ ಇದ್ದೆ ನಾನು, ಅಲ್ಲಿಂದ ತಂದೆಗೆ ಹುಷಾರಿಲ್ಲ ಇಲ್ಲ ಅಂತ ಹೇಳಿ ಬಂದಿದ್ದೆ. ಇಲ್ಲಿ ಒಟ್ಟು 3 ಗ್ಯಾರೇಜ್ ಇತ್ತು. 3 ಗ್ಯಾರೇಜ್ ಇದೆ? 3 ಗ್ಯಾರೇಜ್ ಅಲ್ಲಿ ಎಲ್ಲ ಬಿಟ್ಟು ಹೋದ್ರು. ಈಗ ನೀವು ಒಬ್ಬರೇ ಇರೋದು? ಒಬ್ಬನೇ ಇದೆ. ನಿಮ್ಗೆ ವಯಸ್ಸು ಎಷ್ಟು ಸರ್ ನಿಮ್ಗೆ? ನನಗೆ 55. 55 ವರ್ಷ. ಇವಾಗ ನಿಮಗೆ ಏನ್ ಓದಿದ್ದೀರಾ ನೀವು? ನಾನು 10th ಹೋಗಿದ್ದೀನಿ. 10ನೇ ಕ್ಲಾಸ್ ಗಂಟೆ ಓದಿದ್ದೀರಾ? ಎಲ್ಲಿ ಓದಿದ್ದು? ಊರಲ್ಲಿ. ನಿಮ್ದು ಹುಟ್ಟೂರು ಯಾವುದು ಹಂಗಾದ್ರೆ? KGF. ಓ, KGF ನಿಮ್ದು? ಓಕೆ. KGF ಫಿಲಮ್ ಬಂತಲ್ಲ, ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಹಂಗಂದ್ರೆ? ಓಕೆ ಓಕೆ. ಅಲ್ಲ, ನನಗೆ ಹಾಲ್ ಮಾಡ್ಬೇಕಂತ ಹೇಳಿ ಜನ ಎಲ್ಲ ಹೋದ್ರು. ಈಗ ನಾನಿದ್ದೀನಿ, ನನ್ನ ಪ್ರಾಣಿಗಳು ಇದೆ. ಏನಕ್ಕೆ ಸರ್? ಅಂದ್ರೆ ಈ ಪ್ರಾಣಿಗಳ ಮೇಲೆ ನಿಮ್ಗೆ ಈ ರೀತಿ? ಇದು ನನಗೆ ಸಣ್ಣದ್ರಿಂದಾನೇ ಭಾರಿ ಇಷ್ಟ. ಓಕೆ. ಪ್ರಾಣಿಗಳಾದ್ರೆ ಭಾರಿ, ನಾಯಿ, ಬೆಕ್ಕು, ಮತ್ತೆ ಯಾವ್ದೇ ಪ್ರಾಣಿ ಆದ್ರೂ ನನಗೆ ತುಂಬಾ ಇದಂದ್ರೆ ಮಂಗಗಳು ತುಂಬಾ ಸಾಕ್ಬೇಕಂತ ಆಸೆ ಇತ್ತು. ನಿಮಗೆ ಮಂಗಗಳಂದ್ರೆ ತುಂಬಾ ಇಷ್ಟ? ಚಿಂಪಾಂಜಿ ಸಾಕ್ಬೇಕಂತ ಆಸೆ. ಇಲ್ಲಿ ಇಲ್ಲ, ಅದು ಮುಸಿಯಾ ಒಂದು ಇದೆ, ಮತ್ತೆ ಮಂಗಗಳು 18 ಇದೆ. 2 ಬ್ಯಾಚ್ 18 ಇದೆ. 18 ಇದಾವೆ. ಈಗೆಲ್ಲ ಕಾಡಿಗೆ ಹೋಗಿರ್ತವೆ. ಅದಕ್ಕೆ ಬಿಸ್ಕಿಟ್ ಇದೆಲ್ಲ ತಂದು ರೆಡಿಯಾಗಿ ಇಟ್ಟಿರ್ತೀವಿ. ಬಂದಿದ ಕೂಡಲೇ ಕೊಡೋದು. ನನಗೆ ಟೈಮ್ ಅಂತೂ ಸಿಕ್ಕೋದಿಲ್ಲ. ಈಗ ಚಿಕನ್ ಎಲ್ಲ ಕ್ಲೀನ್ ಮಾಡಿ ಬೇಯಿಸಿ ಅದು ಬೆಕ್ಕಗಳಿಗೆ ಕೊಟ್ಟು ಬರ್ಬೇಕು. ಮತ್ತೆ ಗಾಡಿ ಕೆಲಸ ಬಂದ್ರೆ ಅದು ಮಾಡ್ಬೇಕು. 2 ಟೈಮ್ ಅಡಿಗೆ ಮಾಡ್ಬೇಕು. ಮತ್ತೆ ನನಗೆ ಸಪ್ರೇಟ್ ಆಗಿ ಮಾಡ್ಕೋಬೇಕು. ನಾನು ನಾನ್ ವೆಜ್ ಏನು, ನೀವು ವೆಜಿಟೇರಿಯನ್, ನಾನ್ ವೆಜ್ ಏನು ತಿನ್ನಲ್ಲ. ಅದಕ್ಕೆ ನಾನು ಸಪ್ರೇಟ್ ಆಗಿ ಮಾಡ್ಕೊಳ್ಳೋದು. ಅಂದ್ರೆ ನಿಮ್ಗೆ ಏನು ಅನ್ಸಲ್ವಾ? ಅಂದ್ರೆ ಈಗ ನೀವು ಸಸ್ಯಾಹಾರಿಯಾಗಿ ಪ್ರಾಣಿಗಳಿಗೆ ಈ ಚಿಕನ್ ಎಲ್ಲ ನೀವೇ ಕ್ಲೀನ್ ಮಾಡ್ಬೇಕು, ನೀವೇ ತಿನ್ನಿಸ್ಬೇಕು, ಅವಾಗ ನಿಮ್ಗೆ ಏನೋ ಇದಾಗಲ್ಲ? ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇದಾಗಿತ್ತು, ಆಮೇಲೆ ಅದಕ್ಕೆ ಹೊಟ್ಟೆ ತುಂಬಬೇಕಲ್ಲ, ಮತ್ತೆ ಅದು ಹಾಗೆ ಮಾಡಿ. ಸೂಪರ್ ಸರ್. ಇನ್ನೊಂದು, ನಿಮಗೆ ಬೇಜಾರಾಗಲ್ವಾ? ನಿಮ್ಗೆ ಒಬ್ಬರೇ ಇರ್ತಿರಲ್ಲ ಹಿಂಗೆ? ಇಲ್ಲ, ಬೇಜಾರೇನಿಲ್ಲ. ನನಗೆ ಟೈಮೇ ಸಿಕ್ಕೋದಿಲ್ಲ. ಈಗ ಇದು
ಪ್ರಾಣಿಗಳ ಜೊತೆಗೆ ಮಾತಾಡ್ಕೊಂಡು ಹಂಗೆ ಇರ್ತೀನಿ. ನೈಟ್ 12-1 ಗಂಟೆ ತನಕ ಹೊರಗಡೆ ಕೂತಿರ್ತೀನಿ. ಮತ್ತೆ ಕೆಲವು ಟೈಮ್ ಚಿರತೆ ಎಲ್ಲ ಬರ್ತದೆ. ಚಿರತೆನೂ ಬರ್ತಾ ಇಲ್ಲಿ? ಬೆಕ್ಕುಗಳೆಲ್ಲ ಹಿಡ್ಕೊಂಡು ಹೋಯ್ತು ನಾನು. ಚಿರತೆನ? ನೀವು ನೋಡಿದೀರಾ ಚಿರತೆನ ಬಂದಾಗ? ಅದು ಹತ್ರ ಜಗಳ ಎಲ್ಲ ಆಗಿದೆ. ಹೌದಾ? ಯಾವ ರೀತಿ? ಅಂದ್ರೆ ಒಂದು ದೊಡ್ಡ ನಾಯಿ ಒಂದಿತ್ತು ಗಂಡು. ಅದು ನಾನು ಇಲ್ಲಿ ಚಿಕನ್ ಒಳಗೆ ಕೂತ್ಕೊಂಡು ಚಿಕನ್ ಕ್ಲೀನ್ ಮಾಡ್ತಾ ಇರುವಾಗ ಆ ಸ್ಮೆಲ್ಲಿಗೆ ಬಂದಿದೆ ಚಿರತೆ? ಬಂತು. ಸೌಂಡ್ ಬಂದಾಗ ಅದ್ರ ಮುಂಚೆನೆ ಸುಮಾರು ಬೆಕ್ಕೆಲ್ಲ ಹಿಡ್ಕೊಂಡು ಹೋಯ್ತು. ಮತ್ತೆ ಇಲ್ಲಿ ಆ ಗಾಡಿ ಇತ್ತು, ಆ ಗಾಡಿ ಹತ್ರ ಹಿಂಗೆ ಬರೋದು. ಇಲ್ಲಿ ಎಲ್ಲ ಸ್ವಲ್ಪ ಗಿಡ ಇತ್ತು. ಆ ಮರದಲ್ಲಿ ಕೂರೋದು. ಒಂದು ಇಲ್ಲಿ, ಇನ್ನೊಂದು ಆ ರೋಡಲ್ಲಿ. ಮೂರ್ ಚಿರತೆ ಬಂದಿತ್ತ? ಯಪ್ಪ. ಒಂದು ದೊಡ್ಡದು, 2 ಮರಿ. ಮತ್ತೆ ಅಲ್ಲಿಂದ ಬಂದು ನಾನು ಇಲ್ಲಿ ಸೌಂಡ್ ಕೇಳಿ ಓಡಿ ಬಂದ್ರೆ ಅಷ್ಟೊಳಗೆ ಅಲ್ಲಿಗೆ ಕುತ್ತಿಗೆ ಹಿಡಿದು ಎತ್ಕೊಂಡು ಹೋಯ್ತು ನಾಯಿನ. ಅಯ್ಯೋ. ಮತ್ತೆ ಇದ್ದಿದ್ದು ಗಂಟೆ ಅದು ಒಂದೇ. ಮತ್ತೆ ಸರಿ ಅಂತ ಹೋಗಿ ಅದು ಸ್ವಲ್ಪ ಕೋಲಲ್ಲಿ ಹೊಡೆದು. ನೀವು ಹೋದ್ರ ಆಮೇಲೆ ಅದ್ರಿಂದ? ಮತ್ತೆ ಕೈಯೆಲ್ಲ ಒಂಚೂರು ಇದಾಗಿದೆ, ಗಾಯ. ಅಂದ್ರೆ ಅದು ಅಟ್ಯಾಕ್ ಮಾಡಿದ್ದು ನಿಮ್ಗೆ? ಮತ್ತೆ ಇಲ್ಲೆಲ್ಲ 1-2-3 ಕಡೆ ಗಾಯ. ಅದನ್ನ ಓಡಿಸಿ ಮತ್ತೆ ನಾಯಿನ ಉಳಿಸಿ ತಂದು. ಸೊ ಹಂಗಾರೆ ನೀವು ಅವತ್ತ ನಾಯಿನ ಉಳ್ಸಿದ್ರಿ? 3 ಚಿರತೆಯಿಂದ? ಅಂದ್ರೆ 2 ಮಾತ್ರ ಆಚೆ ಇತ್ತು, 1 ಮಾತ್ರ ಎತ್ಕೊಂಡು ಹೋಯ್ತಲ್ಲ, ಅದ್ರ ಜೊತೆಗೆ ಫೈಟ್ ಮಾಡಿ ಅದನ್ನ ಉಳಿಸಿದ್ದೆ. ಈಗ ನಾಯಿ ಪಾಪ ಬರ್ತಾನೆ ಇಲ್ಲ. ಸರ್ ಅಲ್ಲ ಸರ್, ಈಗ ನಾವೆಲ್ಲ ಚಿರತೆ ಹೋದ್ರೆ ಓಡಾಡ್ಬಿಡ್ತೀವಿ. ನಾವೇ ಒಂದೊಂದ್ಸಲಿ ನಾಯಿ ನೋಡೋಣ ಎದ್ರಕ ಓಡಾಡ್ಬಿಡ್ತೀನಿ ನಾನು. ನೀವು ಚಿರತೆನ ಅಟ್ಯಾಕ್ ಮಾಡ್ಬಿಟ್ಟು ನಾಯಿನ ಬಿಡಿಸ್ಕೊಂಡ್ ಬಂದಿದ್ದೀರಾ ಅಂದ್ರೆ ಸೂಪರ್ ಸರ್. ಯಾವ್ದಿಗೆ ಎದುರಲ್ಲ, ಆನೆ ಬರ್ತದೆ. ಆನೆನೂ ಬರುತ್ತಾ? ಇಲ್ಲಿ ಬರ್ತದೆ, ಆ ಗಾಡಿ ಇದೆ, ಬಿಳಿ ಗಾಡಿ. ಅದನ್ನ ಎತ್ತು ಆಚೆ ಬಿಸಾಡ್ಬಿಟ್ಟು ಇಲ್ಲೇ ಮಲಗಿತ್ತು. ಹೌದಾ? ನನಗೆ ಸೊಂಟ ನೋವು. ಸಂಜೆ ಹೊತ್ತಿಗೆ ಇಲ್ಲೇ ಬಿಸಿಲು ನನಗೆ ಸಿಕ್ಕೋದು. ಎಣ್ಣೆ ಸೊಂಟಿಗೆ ಎಣ್ಣೆ ಹಚ್ಕೊಂಡು ಅಲ್ಲಿ ಅವಾಗ ಅಲ್ಲಿಂದ ಬಂದು ಕೂಗಿ ಮತ್ತೆ ಬಂದು ಆ ಗಾಡಿ ತೆಗೆದು ಬಿಸಾಡ್ಬಿಟ್ಟು ಅಲ್ಲೇ ಮಲಗಿತ್ತು. 4 ಗಂಟೆಗೆ ಬಂದಿದ್ದು 6 ಗಂಟೆ ತನಕ ಅಲ್ಲಿ ಇತ್ತು. ಮತ್ತೆ ಹಾವು ಬರ್ತಾವೆ, ಹಿಡ್ಕೊಂಡು ಹೋಗಿ ದೂರ ಬಿಟ್ಟು ಬರ್ತೀನಿ. ಹಾವು ಹಿಡಿತೀರಾ ನೀವು? ಅದೇ ಹಿಡಿಯೋದಂದ್ರೆ ಜಾಸ್ತಿ ಇದು ಮಾಡಲ್ಲ. ಇಲ್ಲಿಗೆ ಪ್ರಾಣಿಗಳಿಗೆ ಏನು ತೊಂದರೆ ಮಾಡಬಾರ್ದು. ಹೌದು. ಇದ್ರೆ ಎಲ್ಲ ಒಟ್ಟಿಗೆ ಇದ್ರೆ ನನಗೆ ಸಂತೋಷ. ನಿಜ. ಎಲ್ಲ ಒಟ್ಟಿಗೆ ಇರ್ಬೇಕಂತ ನನಗೆ ಆಸೆ. ಕೆಲವೊಂದು ಒಂದಕ್ಕೊಂದು ಆಗಲ್ಲ. ಹೌದು. ಅವಾಗ ಅದನ್ನ ಹಿಡ್ಕೊಂಡು ಹೋಗಿ ದೂರ ಹೋಗಿ. ಸೊ ಗೈಸ್, ಇಲ್ಲಿ ಇವ್ರು ಬರೀ ಕಾಡು ಪ್ರಾಣಿಗಳಿಗೆ, ಹಾವುಗಳು, ಕಾಳಿಂಗ ಸರ್ಪ, ಹೆಬ್ಬಾವು, ನಾಗರಾವು, ಹಾವುಗಳನ್ನು ಏನಾದರೂ ಈ ಮನೆ ಹತ್ರ ಬಂದರೆ ಅವು ಇಲ್ಲಿ ನಾಯಿಗಳಿಗೆ ಅಥವಾ ಬೆಕ್ಕಗಳಿಗೆ ಸಮಸ್ಯೆ ಮಾಡುತ್ತೆ ಅಂತ ಅದನ್ನೆಲ್ಲ ಹಿಡಿದು ಇವರೇ ಸ್ವಂತ ಹಿಡಿದುಬಿಟ್ಟು ಅದನ್ನ ಮತ್ತೆ ಹೋಗಿ ಕಾಡಿಗೂ ಬಿಡ್ತಾರೆ. ಸೊ ಅವ್ರಿಗೆ ಹೆಂಗೆ ಅಂದರೆ ಆ ಪ್ರಾಣಿಗಳನ್ನೂ ಸಾಕಬೇಕು ಅಂತ ಇಷ್ಟ ಇದೆ, ಬಟ್ ಅವು ಈ ಪ್ರಾಣಿಗಳಿಗೆ ತೊಂದರೆ ಕೊಡ್ತವೆ ಅಂತ ಒಂದೇ ಕಾರಣದಿಂದ ಅವನ್ನ ಸಾಕೋಕ್ಕೋಗಲ್ಲ. ಅವನ್ನೆಲ್ಲ ಮತ್ತೆ ವಾಪಸ್ ಕಾಡಿಗೆ ಬಿಟ್ಬಿಡ್ತಾರೆ. ಸರ್ ಒಟ್ಟು ಇದು ಕಾಡು ಒಳಗೆ ಇರೋದಲ್ವಾ ಸರ್? ಇದೆಲ್ಲ ರಿಸರ್ವ್ ಫಾರೆಸ್ಟಿಗೆ ಸೇರಿರೋದಲ್ವಾ ಈ ಜಾಗ, ಕುದುರೆಮುಖ? ಹೌದು, ರಿಸರ್ವ್ ಫಾರೆಸ್ಟ್. ಅದರಿಂದಾನೇ ಈ ರೀತಿ ಪ್ರಾಣಿಗಳನ್ನೆಲ್ಲ ನಾವು ನೋಡಕ್ಕಾಗೋದು. ಇನ್ನು ಸಂಜೆ ಹೊತ್ತಾದ್ರೆ ಎಲ್ಲ ಪ್ರಾಣಿಗಳು ಬಂದ್ಬಿಡ್ತಾರೆ. ಆಗ್ತಾ ಒಂದೊಂದಾಗಿ ಬರ್ತಾ ಇರ್ತಾರೆ. ಎಲ್ಲ ಬಂದು ಇಲ್ಲೇ ಇದ್ ಮಾಡ್ಕೊತವೆ. ಸೊ ಗೈಸ್, ನಾನು ಮಧ್ಯಾಹ್ನ ಬಂದಿದ್ದೀನಿ. ಸೊ ಇಲ್ಲಿ ಬರೀ ಇವ್ರು ಸಾಕಿರೋ ನಾಯಿ, ಬೆಕ್ಕುಗಳು ಮಾತ್ರ ಇದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ನೆರಳಲ್ಲಿ ಆರಾಮಾಗಿ ಕೂತಿರ್ತವೆ. ನೀವು ಇಲ್ಲಿ ನೋಡಿದ್ರೆ ಅದು ಈಸಿಯಾಗಿ ಗೊತ್ತಾಗುತ್ತೆ. ಸಂಜೆ ಹೊತ್ತು ಎಲ್ಲಾ ಪ್ರಾಣಿಗಳು ವಾಪಸ್ ಬರ್ತಾವಂತೆ, ಒಂದು 5:30-6 ಗಂಟೆ ಟೈಮಲ್ಲಿ. ಸರ್ ಯಾವ್ಯಾವ ಪ್ರಾಣಿಗಳಿದೆ ಸರ್ ನಿಮ್ಮ ಹತ್ರ? ನನ್ನ ಹತ್ರ ಕಾಡಂದಿ ಉಂಟು. ಕಾಡಂದಿ, ಓಕೆ. ಮಂಗಗಳು ಇದೆ. ಮಂಗಗಳು. ಕಡುವೆ 4 ಇದೆ. 4 ಕಡುವೆ. 5 ಕುರಿ ಇದೆ. 5 ಕುರಿ. ಮತ್ತೆ ಮುಳ್ಳಂದಿ ಇತ್ತು, ಅದು ಗಾಡಿಯಲ್ಲಿ ಹೊಡೆದು ಸತ್ತೋಗ್ಬಿಡ್ತು, ಆಕ್ಸಿಡೆಂಟ್. ಯಾವ ರೀತಿ ಅದು 125? 125 ನೀವು ತಂದಿದ್ದು ಅಥವಾ 1ರಿಂದ 120? ಅಂದ್ರೆ ಎಷ್ಟು ಮೊಲ ಇತ್ತು? 2ರಿಂದ ಅಷ್ಟ ಆಗಿತ್ತು. 2 ಮೊಲದಿಂದ 125 ಮೊಲ ಮಾಡಿದ್ರಿ ನೀವು? ಅಯ್ಯೋ ಸೂಪರ್ ಸರ್. ನಾನು ಅಲ್ಲಿ ಮಾರ್ಕೆಟ್ಗೆಲ್ಲ ಹೋಗಿ ಬಿಸ್ಕಿಟ್, ಮಿಕ್ಸರ್ ಅದು ಇದೆಲ್ಲ ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಗೇಟ್ ಇತ್ತು, CSF. ಆ ಗೇಟ್ ಹತ್ರ ಲೈನ್ ಆಗಿ ನಿಂತಿರೋದು ಎಲ್ಲ ಬಂದು. ಅವರು CSF ಅವರು ಹೇಳೋರು, ನೋಡಿ ನಿಮ್ ಫ್ರೆಂಡ್ ಎಲ್ಲ ಬಂದು ಕಾಯ್ತಾ ಇರೋರು. ಮತ್ತೆ ಅಲ್ಲಿಂದ ಕರ್ಕೊಂಡ್ಬಂದು ಅವಕ್ಕೆ ಏನೇನ್ ಬೇಕು ಎಲ್ಲ ಕೊಟ್ಟು ಆಮೇಲೆ ಅದು ಕಾಡಿಗೆ ಹೋಗ್ತಾ ಇದೆ. ಮತ್ತೆ ಮೊಳ ಇಲ್ಲಿ ಇರೋದು ಮೊಳಗೆ ಎಲ್ಲ ಏನೇನ್ ಬೇಕು ಅವೆಲ್ಲ ಕೊಟ್ಟು ಇದು ಮಾಡಿ. ಇಲ್ಲಿ ಊರಿನ ಜನರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಇಲ್ಲಿ ಸುತ್ತಮುತ್ತ ವಾಸ ಇರೋರೆಲ್ಲ ಇಲ್ಲಿ ಅಂತೂ ಸಪೋರ್ಟ್ ಮಾಡೋರು ಯಾರು ಇಲ್ಲ. ಚಲೋ ನೋಡ್ಬೇಕಾದ್ರೆ ಇಲ್ಲಿ ಮನುಷ್ಯರು ಇನ್ನೂ ನೋಡಿಲ್ಲ. 45 ವರ್ಷ ಆಯ್ತು. ಮನುಷ್ಯರಂತೆ ಒಳ್ಳೆ ಜನ ಅಂತ ಯಾರು ನೋಡಿಲ್ಲ ಇನ್ನು. ಅಂದ್ರೆ ಅರ್ಥ ಆಗ್ಲಿಲ್ಲ ನೀವು ಯಾವ ರೀತಿ ಹೇಳಿದ್ರಿ ಅಂತ. ಅಂದ್ರೆ ಇಲ್ಲಿ ಎಲ್ಲ ಹಾಳು ಮಾಡೋರೇ ಜನ ಇರೋದು. ಒಳ್ಳೆ ಏನಾರು ಒಂದು ಹೆಲ್ಪ್ ಮಾಡೋದು ಅದು ಇದೆಲ್ಲ ಏನಿಲ್ಲ. ಅದಕ್ಕೆ ನಾನು ಯಾರ ಹತ್ರನು ಇದು ಮಾಡಕ್ಕೆ ಹೋಗಲ್ಲ.
ಕೆಲಸ ಬಂತ, ನಾನು ಕೆಲಸ ಮಾಡಿದ್ದೀನಿ, ಹಣ ಬಂತ, ಹೋಗಿ ಪ್ರಾಣಿಗಳಿಗೆ ಏನೇನು ಬೇಕೋ ತಗೊಂಬಂದು ಕೊಟ್ಟೆ. ನಾನು ಹಣ ಇಲ್ದಿದ್ದಾಗ ಏನು ಮಾಡ್ತೀರಾ? ಯಾವ್ದಾರ ಒಂದು ಟೈಮಲ್ಲಿ ಈಗ ಚಿಕನ್ ಅಂಗಡಿ ಅಲ್ಲಿ ಇಲ್ಲೆಲ್ಲ ಹೇಳಿಟ್ಟಿದ್ದೀನಿ, ದುಡ್ಡು ಇಲ್ಲಾಂದರೆ ಅವರು ಕೊಟ್ಟಿರ್ತಾರೆ. ಆಮೇಲೆ ನಿಮಗೆ ಯಾವಾಗ ಕೆಲಸ ಬಂದು ಮಾಡಿದರೆ ಕೊಟ್ಬಿಡಿ. ಸ್ವಲ್ಪ ಮುಂಚೆ ಬಂದಿದ್ರೆ ಮಂಗಗಳೆಲ್ಲ ಬಿಸ್ಕಿಟ್ ಎಲ್ಲ ತಿಂದು ಹೋಯ್ತು. ಹೌದಾ? ನೆಕ್ಸ್ಟ್ ಟೈಮ್ ಬರೋದು ಸಂಜೆನೆ. ಸಂಜೆ ಈಗ ತಿಂದು ಈಗ ಆ ಸೈಡ್ ಹೋಗಿದೆ, ಮತ್ತೆ ಈಗ ಬರ್ತದ ಅಥವಾ ನಾಳೆ ಬೆಳಿಗ್ಗೆ ಬರ್ತದ ಗೊತ್ತಿಲ್ಲ. ಬಟ್ ಈ ಕಡವೆಗಳೆಲ್ಲ ಸಂಜೆ ಬಂದ್ಬಿಡ್ತವೆ. ಸಂಜೆ ಬರೋದು. ಅವೆಲ್ಲ ಮಲ್ಗೋದು ಎಲ್ಲ ಇಲ್ಲೇ ಇರ್ತವ? ಅದು ಮುಂಚೆ ಇಲ್ಲಿ ಮಲ್ಗ್ತಿತ್ತು, ಇವಾಗ ಇಲ್ಲಿ ಸ್ವಲ್ಪ ನಾಯಿಗಳು ಜಾಸ್ತಿ ಆಗಿದೆ ಅಲ್ಲ, ಸ್ವಲ್ಪ ಎದ್ಕೊಂಡು ಈಗ ಅಲ್ಲಿ ಹೋಗ್ತವೆ. ಈ ಸೈಡು ಇಲ್ಲಿ ಬೇಲಿ ಒಳಗಲ್ಲ, ಅಲ್ಲಿ ಆಚೆ ಜಾಗ ಇದೆ, ಅಲ್ಲಿ ಹೋಗಿ ಸುತ್ತ ಫುಲ್ಲು ಕಾಡೆ ಅಲ್ವಾ ಸರ್ ಇಲ್ಲಿ? ಒಂದೇನು ಅಂದ್ರೆ ನೆಮ್ಮದಿ ಇದೆ ಅಲ್ವಾ ಸರ್ ಇಲ್ಲಿ? ಯಾವ ಇದು ಇಲ್ಲ, ಯಾರ್ದು ತಂಟೆ ತಕರಾರು ಏನೂ ಇಲ್ಲ, ಆರಾಮಾಗಿ ಇರ್ಬೋದು. ಮತ್ತೆ ಇಲ್ಲಿ 12-1 ಗಂಟೆ ತನಕ ಹೊರಗಡೆ ಕೂತಿರ್ತೀನಿ. ಇಲ್ಲ ಕೂತಿರ್ತೀರ? ಮಲ್ಗದ್ ನೀವು 1 ಗಂಟೆ ಆಗುತ್ತೆ? ಇಲ್ಲ, ಮಲ್ಗೋದು ಕಮ್ಮಿ. ಹೌದು. ಎಷ್ಟು ದಿನದಲ್ಲಿ? 1 ಗಂಟೆ 1.5 ಗಂಟೆ ಮಲಗ್ತೀನಿ ಅಷ್ಟೇ. ಅಷ್ಟೇನಾ? ಅಷ್ಟೇ. 24 ಗಂಟೆಯಲ್ಲಿ? ಇನ್ನು ಮಾರ್ಕೆಟ್ಗೆ ಹೋಗ್ಬೇಕು, ಇದು ಚಿಕನ್ ಬೇಯಿಸೋದಕ್ಕೆ ಲೇಟ್ ಆಗುತ್ತೆ. ನೀವು ಸರಿ ಎಷ್ಟು ಗಂಟೆಗೆ ಮಲ್ಗಿ ಎಷ್ಟು ಗಂಟೆಗೆ ಹೇಳ್ತೀರಾ ಹಂಗಾದ್ರೆ? ಅದು ನಾನು 3 ಗಂಟೆ ಆಗತ್ತ ಮಲ್ಗೋದು, ಮತ್ತೆ 4:30-5 ಗಂಟೆಗೆ ಎದ್ಬಿಡೋದು. ಅಷ್ಟೇ ಸಾಕ ಸರ್? ಹಂಗೂ ಮನುಷ್ಯರು ಜೀವನ ಮಾಡ್ಬೋದು ಅಂದ್ರೆ 1-1.5 ಅಂದ್ರೆ ಮುಂಚೆಯಿಂದನೂ ನೀವು ಅದ್ರ ಮುಂಚೆ ನಾವು ಸುಮ್ಮನೆ ಇದ್ರೂ ನಿದ್ದೆ ಬರಲ್ಲ. ಹಂಗಾರೆ ದಿನಕ್ಕೆ ನೀವು ನಿದ್ದೆ ಮಾಡೋದು 1-2 ಗಂಟೆ ಅಷ್ಟೇ, ಮ್ಯಾಕ್ಸಿಮಮ್ 2 ಗಂಟೆ. ಬೆಳಗ್ಗೆ ಎದ್ದು 4-5 ಗಂಟೆಗೆ ಎದ್ದು ಏನೇನು ಕೆಲಸ ಇರುತ್ತೆ ನಿಮಗೆ? ಇದು ಚಿಕನ್ ಎಲ್ಲ ಸ್ವಲ್ಪ ಬಿಸಿ ಮಾಡಬೇಕು, ಬಿಸಿ ಮಾಡಿ ಇದು ಬೇಕಿಗೆ ಮಾರ್ಕೆಟ್ಗೆ ತಗೊಂಡೋಗಿ ಕೊಟ್ಟು ಬರ್ತೀನಿ. 6-5:30 ಮುಂಚೆ ಹೋಗ್ತಿದ್ದೆ, ಈಗ ಸ್ವಲ್ಪ ಲೇಟ್ ಆಗಿ ಹೋಗೋದು, ಯಾಕಂದ್ರೆ ಇಬ್ಬನೆಲ್ಲ ಇದೆ, ಮತ್ತೆ ಚಳಿ ಜಾಸ್ತಿ, ಅದಕ್ಕೆ ಒಂದು 6-6:30 ಹೋಗೋದು. ನೀವು ಎಷ್ಟಲ್ಲಿ ಊಟ ಮಾಡ್ತೀರಾ? ನಾನು 2 ಟೈಮ್. ಏನೇನು ಅಡುಗೆ ಮಾಡ್ಕೊತೀರಾ ನೀವು ಇಲ್ಲಿ? ಪುಳಿಯೋಗರೆ, ಟೊಮೊಟೊ ಚಟ್ನಿ, ತರಕಾರಿ, ಮತ್ತೆ ಚಿತ್ರಾನ್ನ ಮಾಡ್ತೀನಿ. ಒಟ್ಟು ಸಿಂಪಲ್ ಆಗಿ ಏನೇನು ಮಾಡೋಕ್ಕಾಗುತ್ತೆ ಅದನ್ನ ಮಾಡ್ತೀರಾ? ಮಾಡ್ಕೊಂಡು ಹಬ್ಬದ ಟೈಮಲ್ಲೆಲ್ಲ ಹಬ್ಬ ಆಚರಣೆ ಮಾಡ್ತೀರಾ? ಯಾವಾಗಾದ್ರೂ ಒಂದ್ಸಲ ಗೀ ರೈಸ್ ಮಾಡ್ತೀನಿ. ಗೀ ರೈಸು ಕುರ್ಮಾ? ಹೌದು, ಕುರ್ಮಾ ಅಲ್ಲ, ಬರೀ ಗೀ ರೈಸು. ಪಚಡಿ ಅಂತೀನಿ. ಕಿಚಡಿನೂ ಮಾಡ್ತಾರೆ. ಪಚಡಿ ಮೊಸರು, ಇದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿ ಅದು ಒಂದು ಇದು ಮಾಡ್ತೀನಿ. ನಿಮಗೆ ಇಷ್ಟವಾಗಿದ್ದು ಊಟ ಯಾವುದು ಸರ್? ಆಹಾರ ಯಾವುದು ಸರ್? ಅಂದರೆ ನನಗೆ ಪೂರಿ ಆದರೆ ಭಾರಿ ಇಷ್ಟ. ಪೂರಿ ಸಾಗು, ಆಲೂಗಡ್ಡೆ ಪಲ್ಯ. ನಿಮ್ಮ ಫೇವ್ರೇಟ್ ಅದು? ಅಂದರೆ ಈ ಕಡೆ ಎಲ್ಲರೂ ಹೋದಾಗ ತಿನ್ನೋದು ನೀವೇ ಮಾಡ್ತೀರಾ ಅಥವಾ? ಅಲ್ಲ, ನಾನು ಕೆಲವು ಟೈಮ್ ಮಾಡ್ತೀನಿ. ನೀವೇ ಮಾಡ್ತೀರಾ? ಓಕೆ. ಭಾರಿ ಇಷ್ಟ. ಸೂಪರ್. ಸರ್ ನಮಸ್ತೆ, ನಿಮ್ಮ ಹೆಸರು? ಗಿರೀಶ್. ಇವ್ರು ನಿಮಗೆ ಫ್ರೆಂಡಾ ರೂಬನ್ ಸರ್? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಇವ್ರು ಮಾಡ್ತಿರೋ ಈ ಪ್ರಾಣಿಗಳನ್ನೆಲ್ಲ ಸಾಕ್ತಾ ಇರ್ತಾರಲ್ಲ. ಇಲ್ಲ, ಇವರೊಂದು ಸಮಾಜ ಕಾರ್ಯ, ಒಂದು ಮಕ್ಕಳ ಥರ ನೋಡ್ಕೊತಿದ್ದಾರೆ. ಸೊ ಅವ್ರ ಬಗ್ಗೆ ಏನು ಹೇಳಂಗೇನಿಲ್ಲ ನಾವು. ಸೊ ಅವ್ರ ಮುಂದೆ ನಾವೇನಲ್ಲ. ಸೊ ನಾವು ಮಕ್ಕಳನ್ನು ಆ ಥರ ನೋಡ್ಕೊಳ್ಳೋಣ. ನೀವು ಮಾಡ್ತಿರೋ ಕೆಲಸಕ್ಕೆ ಜನರಿಂದ ಏನು ಸಪೋರ್ಟ್ ಸಿಕ್ಕಿದ್ರೆ ನಿಮಗೆ ಇನ್ನೂ ಇದನ್ನ ಇನ್ನೂ ಒಳ್ಳೆ ಮಟ್ಟದಲ್ಲಿ ಮಾಡೋಕ್ಕೆ ಯೂಸ್ ಆಗುತ್ತೆ? ಈಗ ನನಗೆ ಇನ್ಕಮ್ ಭಾರಿ ಕಮ್ಮಿ ಆಗಿದೆ. ಯಾರಾದ್ರೂ ಹೆಲ್ಪ್ ಮಾಡೋದಿದ್ರೆ ನನಗೇನು ಬೇಡ, ಪ್ರಾಣಿಗಳು ಚೆನ್ನಾಗಿರ್ಬೇಕು. ಏನಾದ್ರು ಹೆಲ್ಪ್ ಮಾಡೋದಿದ್ರೆ ಪ್ರಾಣಿಗಳಿಗೆ ಹೆಲ್ಪ್ ಮಾಡಿದ್ರೆ ಹೌದು, ಅವು ಒಂದು ಹೊತ್ತು ಊಟಕ್ಕೋಸ್ಕರ ಹೆಲ್ಪ್ ಮಾಡ್ಬೋದು. ಗೂಗಲ್ ಪೇ, ಫೋನ್ಪೇ ಎಲ್ಲ ನಂಬರ್ ಇದೆಯಾ? ಫೋನ್ಪೇ. ಓಕೆ. ಸೊ ಗೈಸ್, ಇವ್ರದ್ದು ಗೂಗಲ್ ಪೇ, ಫೋನ್ಪೇ ಮತ್ತು ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲ ಅಲ್ಲಿ ಕೆಳಗಡೆ ಹಾಕಿದ್ದೀನಿ. ಗೂಗಲ್ ಪೇ ನಂಬರ್ ಮತ್ತು ಫೋನ್ಪೇ ನಂಬರ್ 2 ಕೆಳಗಡೆ ಹಾಕಿದ್ದೀನಿ. ನಿಮ್ಮ ಕೈಲಿ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ. ನಾನು 122 ಬೆಕ್ಕಿನ ವಿಡಿಯೋ ಮಾಡಿದಾಗೂ ಸುಮಾರು ಜನ ಹೆಲ್ಪ್ ಮಾಡಿದ್ದಾರೆ. ಅದಾದಮೇಲೆ ಉಡುಪಿಯಲ್ಲಿ ಸುಧೀಂದ್ರ ಐತಾಳ್ ಅವರು ಸಾಲಿಗ್ರಾಮದಲ್ಲಿ ಅವ್ರು ಮಾಡಿದ ವಿಡಿಯೋಗೂ ಸುಮಾರು ಜನ ಹೆಲ್ಪ್ ಮಾಡಿದ್ದಾರೆ. ನಂಗೆ ಪರ್ಸನಲಾಗಿ ಮೆಸೇಜ್ ಮಾಡಿದ್ದಾರೆ, ಅಷ್ಟು ಅಮೌಂಟ್ ಹಾಕಿದ್ದೀವಿ, ಇಷ್ಟು ಅಮೌಂಟ್ ಹಾಕಿದ್ದೀವಿ, ಅವ್ರಿಗೆ ಹೇಳ್ಬಿಡಿ ಅಂತೆಲ್ಲ. ಸೊ ತುಂಬ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ. ಅದೇ ರೀತಿ ಇವ್ರಿಗೂ ಹೆಲ್ಪ್ ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಂತ ಏನಿಲ್ಲ, ನಿಮ್ಮ ಕೈಲಿ ಎಷ್ಟೆಷ್ಟಾಗುತ್ತೆ ಚಿಕ್ಕ ಅಮೌಂಟ್ನ ಹೆಲ್ಪ್ ಮಾಡಿದ್ರೆ ಇವ್ರಿಗೆ ಮತ್ತು ಇಲ್ಲಿರೋ ಪ್ರಾಣಿಗಳಿಗೆ ಒಂದೊತ್ತು ಊಟಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಅವರು ಡೈಲಿ ಚಿಕನ್ನು, ಫಿಶ್ಶು ಅಂತೆಲ್ಲ ಏನಿಲ್ಲ ಅಂದರೆ ದಿನಕ್ಕೆ ಒಂದು 1000 ರೂಪಾಯಿ ಗಂಟ ಅವ್ರಿಗೆ ಖರ್ಚೇ ಇದೆ. ಅದಾದಮೇಲೆ ಅಂದರೆ ಇಲ್ಲಿ ಸಣ್ಣದಾಗಿ ಒಂದು ಗ್ಯಾರೇಜ್ ಥರ ಮಾಡ್ಕೊಂಡಿದ್ದಾರೆ.
ಅವ್ರಿಗೆ ಅಂದರೆ ಗಾಡಿಗಳು ಬಂದರೆ ಅವರಿಗೆ ಬಿಸ್ನೆಸ್ ಇರುತ್ತೆ. ಆ ದುಡ್ಡನ್ನೂ ಅವ್ರು ತಂದು ಬೇರೆ ಅವ್ರಿಗೇನು ಖರ್ಚು ಮಾಡ್ಕೊಳ್ಳಲ್ಲ, ಅದನ್ನು ತಂದು ಪ್ರಾಣಿ ಊಟಕ್ಕೋಸ್ಕರ ಇದು ಮಾಡ್ತಾಯಿದ್ರೆ. ಸೊ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಮ್ಮ ರೂಬನ್ ಸರ್ ಅವ್ರಿಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ಸರ್ ನಿಮ್ಮನ್ನ ಮೀಟ್ ಮಾಡಿ. ಥ್ಯಾಂಕ್ ಯು. ಸೊ ಗೈಸ್, ಕುದುರೆಮುಖ ಸುತ್ತಮುತ್ತ ನೀವೆಲ್ಲಾದರೂ ನಿಮ್ಮ 2 ವೀಲರಲ್ಲಿ ಬರಬೇಕಾದ್ರೆ ಬರೀ 2 ವೀಲರ್ ಮಾತ್ರ ರಿಪೇರಿ ಮಾಡೋದು. ಸೊ ನಿಮ್ಗೇನಾದ್ರೂ ಗಾಡಿ ಏನಾದ್ರು ಪ್ರಾಬ್ಲಮ್ ಆಯಿತು ಏನಾದ್ರು ಐತೆ ಅಂದರೆ ಕೆಳಗಡೆ ಇವ್ರ ನಂಬರ್ ಹಾಕಿರ್ತೀನಿ. ಸೊ ಫೋನ್ ಮಾಡಿ. ಇಲ್ಲೇ ಏನಾದ್ರು ಸುತ್ತಮುತ್ತ ಹತ್ರದಲ್ಲಿ ಏನಾದರೂ ಇದ್ದರೆ ಇವ್ರು ನಿಮಗೆ ಬಂದು ಹೆಲ್ಪ್ ಮಾಡ್ತಾರೆ. ಸೊ ಇವ್ರು ಹೆಲ್ಪ್ ಮಾಡೋದ್ರ ಜೊತೆ ನೀವು ಇಲ್ಲಿ ಇವ್ರ ಲೈಫ್ ಸ್ಟೈಲು ಮತ್ತು ಇಲ್ಲಿರೋ ಪ್ರಾಣಿಗಳನ್ನೂ ನೀವು ನೋಡ್ಕೋಗ್ಬೋದು ಹಂಗೆ. ಸೊ ಏನಾದರೂ ಇದ್ದರೆ ಬರೀ ಗಾಡಿ ಏನಾದರೂ ಆದರೆ ಮಾತ್ರ ಬರಬೇಡಿ. ಸುಮ್ಮನೆ ಕುದುರೆಮುಖ ಸೈಡ್ ಓಡಾಡ್ಬೇಕಾದ್ರೆ ಒಂದ್ಸಲಿ ವಿಸಿಟ್ ಮಾಡಿ ಈ ಜಾಗನ. ತುಂಬ ಒಳ್ಳೆ ಜಾಗ, ಸುಮಾರು ಟೂರಿಸ್ಟ್ ಪ್ಲೇಸ್ಗಳು ಅದು ಇದಕ್ಕೆ ಅಂತ ಏನೊಂದು ಅರ್ಧ ಗಂಟೆ ಇವ್ರ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. ಆದಷ್ಟು ಸಂಜೆ ಹೊತ್ತು ಬನ್ನಿ, ಸಂಜೆ ಹೊತ್ತು ಪ್ರಾಣಿಗಳೆಲ್ಲ ಇರುತ್ತೆ, ಎಲ್ಲ ಬರ್ತವೆ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಇಲ್ಲಿ ಬಂದು ಇವ್ರ ಜೊತೆ ಮಾತಾಡಿ ಇಲ್ಲಿ ಈ ವಾತಾವರಣದಲ್ಲಿ ಇವ್ರ ಜೊತೆ ಮಾತಾಡೋ ಅನುಭವನೇ ಬೇರೆ. ಸೊ ಆದಷ್ಟು ಬನ್ನಿ, ಟ್ರೈ ಮಾಡಿ ಬರೋಕ್ಕೆ. ಸೊ ಗೈಸ್, ನೋಡಿದ್ರಲ್ಲ, ಇವತ್ತು ರೂಬನ್ ಅವ್ರನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಅಂದರೆ ಇಲ್ಲಿ ಪ್ರಾಣಿಗಳನ್ನ ಸಾಕಿ ಅಂದರೆ ಅವ್ರನ್ನ ಮಾತಾಡ್ಸೋಕ್ಕೆ ತುಂಬ ಖುಷಿ ಆಯಿತು. ಅವ್ರ ಲೈಫ್ ಸ್ಟೈಲ್ ಎಲ್ಲ ತಿಳ್ಕೊಂಡು ತುಂಬ ಖುಷಿ ಆಯಿತು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನೋಡಿ, ಯಾರು ಈ ಕಡೆ ಸೈಡ್ ಕುದುರೆಮುಖ ಸೈಡ್ ಓಡಾಡ್ತಿದ್ರೆ, ಇಲ್ಲಿಂದ ಕುದುರೆಮುಖ ಮೇಯ್ನ್ ಬಸ್ ಸ್ಟ್ಯಾಂಡ್ 1 ಕಿಲೋಮೀಟ್ರ್ ಇಲ್ಲ ಅನಿಸುತ್ತೆ, 1 ಕಿಲೋಮೀಟ್ರ್ ಅನ್ಸುತ್ತೆ ಅಷ್ಟೇ. ಸೊ ಅದಕ್ಕೆ ಕುದುರೆಮುಖ ಬರೋಕ್ಕಿಂತ ಮುಂಚೆನೇ ಈ ಸರ್ಕಲ್ ನೋಡ್ಕೊಬಿಡಿ. ಈ ಸರ್ಕಲಲ್ಲಿ ಈ ಬೋರ್ಡ್ ಪಕ್ಕನೇ ಈ ರೋಡಲ್ಲಿ ಹಿಂಗೆ ಹೋದರೆ ಇಲ್ಲಿ ಅವ್ರ ಮನೆ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.